ನಾನಂತೂ ತುಂಬಾ ದಿನ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ. ಟೊಮೊಟೊ ಪಲಾವ್ ಇಸ್ ರೆಡಿ. ಒಬ್ರು ಇನ್ಫ್ಲುಯೆನ್ಸರ್ ಇದ್ದಾರೆ, ಯಾರಪ್ಪ ಅಂತ ಅಂದ್ರೆ 1 ಲಕ್ಷ ಫಾಲೋವರ್ಸ್ ಇಟ್ಕೊಂಡಿರುವಂತಹ ಎಮ್ ಅಂತ ಹುಡುಗ ನೇಮ್ ಹಾಕ್ಸ್ಕೊಂಡಿದ್ದಾರೆ. ಇದೀವಿ ಅವ್ರ ಮನೆ ಪಾರ್ಟಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತೀನಿ. ಇದು ನನ್ನ ವೆನ್ಸ್ಡೇ ವ್ಲಾಗ್. ಬಿಸಿಲು ಕಣ್ಣಿಗೆ ಹೊಡಿತೈತೆ, ಕಣ್ಣೆ ಬಿಡೋಕ್ಕಾಗ್ತಾ ಇಲ್ಲ. ಹಿಂಗೆ ಕುತ್ಕೊಂಡ್ರೆ ಫೇಸ್ ಚೆನ್ನಾಗಿ ಬರುತ್ತೆ, ಹಿಂಗೆ ಕುತ್ಕೊಂಡ್ರೆ ಒಂಥರ ಕತ್ಲೆ ಆದಂಗೆ ಹಿಂಗೆ ಬೆಳಕು ಬರುತ್ತಲ್ಲ, ಚೆನ್ನಾಗಿ ಬರಲ್ಲ. ಸೊ ಹಿಂಗೆ ಕುತ್ಕೊಳ್ತೀನಿ, ಸ್ವಲ್ಪ ಸ್ಕ್ರೀನ್ನ ಇಳಿತೀನಿ ಹಂಗೆ. ಓಕೆ, ಈಗ ಚೆನ್ನಾಗಿ ಬರುತ್ತೆ. ಇದು ನನ್ನ ವೆನ್ಸ್ಡೇ ವ್ಲಾಗ್. ನಾನಂತೂ ತುಂಬಾ ದಿನ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ. ಥಿಂಕ್ ನವೆಂಬರಲ್ಲಿ ಅನ್ಸುತ್ತೆ, ದೀಪಾವಳಿ ಹಬ್ಬದಲ್ಲಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದು. ಮತ್ತೆ ಇನ್ನು ವ್ಲಾಗ್ನ ಅಪ್ಲೋಡೇ ಮಾಡಿಲ್ಲ. ಪ್ರತಿ ಸಲನೂ ಅಷ್ಟೇ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದು, ಎಡಿಟ್ ಮಾಡಿದೆ ಡಿಲೀಟ್ ಮಾಡೋದು, ಹಿಂಗೆ ಆಗಿದೆ. ಎಷ್ಟೊಂದು ಫಂಕ್ಷನ್ಸ್ಗೆಲ್ಲ ಹೋಗಿತ್ತವೆಲ್ಲ ಇದೇ ರೀತಿ ವಿಡಿಯೋ ಮಾಡ್ಕೊಬಂದಿದ್ದೀನಿ, ಎಡಿಟ್ ಮಾಡಿದೆ ಮತ್ತೆ ಡಿಲೀಟ್ ಮಾಡಿದ್ದೀನಿ. ಜನವರಿಯಿಂದನಾದರೂ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಜನವರಿನೂ ಮುಗಿಯೋಕ್ಕೆ ಬಂತು, ಜನವರಿಯಿಂದಲೂ ಸ್ಟಾರ್ಟ್ ಮಾಡಲಿಲ್ಲ. ಆಮೇಲೆ ಸಂಕ್ರಾಂತಿಲಿ ಮಾಡೋಣ ಅಂತ ಅಂದ್ಕೊಂಡೆ, ಆವಾಗಲೂ ಮಾಡಲಿಲ್ಲ. ಇವಾಗ ಜನವರಿ ಮುಗಿದು ಫೆಬ್ರವರಿಗೆ ಕಾಲಿಡ್ತಾ ಇದೆ. ಸೊ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇವತ್ತಿಂದೇ ಸುಮ್ಮನೆ ಕೂತಿದ್ದೆ, ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಕೂಡ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಅಂದರೆ ನಾಗರೂಬಾವಿಗೆ ಹೋಗ್ತಾ ಇದ್ದೀನಿ, ಬನ್ನೇರ್ಘಟ್ಟದಿಂದ. ಮಿನಿಮಮ್ 2 ಅವರ್ಸ್ ಆದರೂ ಬೇಕಾಗುತ್ತೆ. ಈಗ ಟಿಫನ್ಗೆ ನಾನು ಟೊಮೊಟೊ ಪಲಾವ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಟೊಮೊಟೊ ಪಲಾವ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಹಣ್ಣಾಗಿರೋ 3 ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಟೊಮೊಟೊನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ನಂತರ ಟೊಮೊಟೊ ಹಣ್ಣು ಕೂಡ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಟೊಮೊಟೊ, ಬೆಳ್ಳುಳ್ಳಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಇನ್ನು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಹಾಕಿ ನೈಸ್ ಆಗಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆ, ತೋರಿಸ್ತಿರೋ ಪಲಾವ್ ಸ್ಪೈಸಸ್, ಉದ್ದ ಕಟ್ ಮಾಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಈರುಳ್ಳಿನೂ ಕೂಡ ಕಂದು ಬಣ್ಣ ಬಂದ್ಮೇಲೆ ಉದ್ದ ಕಟ್ ಮಾಡಿರೋ 3 ಜಾಮೂನ್ ಟೊಮೊಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಟೊಮೊಟೊ ಪಲಾವ್ ಮಾಡೋದಕ್ಕೆ ಒಟ್ಟು 6 ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. 3 ಜಾಮೂನ್ ಟೊಮೊಟೊ, 3 ಹುಳಿ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಟೊಮೊಟೊ ಹಣ್ಣು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಟೊಮೊಟೊನು ಕೂಡ ಲೈಟ್ ಆಗಿ ಸುಂಡದ್ಮೇಲೆ ಇದಕ್ಕೆ ನೆನೆಸಿರೋ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ರುಬ್ಬಿರೋ ಟೊಮೊಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಟೊಮೊಟೊ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಅಚ್ಕಾರದ ಪುಡಿ, ಗರಂ ಮಸಾಲೆ, ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಸುಂಡಿ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಒಂದು 10 ಮಿನಿಟ್ಸ್ ನೆನೆಸಿರೋ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಕ್ಕಿಯ 2ರಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಕಸ್ತೂರಿ ಮೆಂತಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು 2 ರಿಂದ 3 ವಿಷಲ್ ಹೊಡೆಸ್ಕೊಂಡ್ರೆ ಸಿಂಪಲ್ ಅಂಡ್ ಟೇಸ್ಟಿ ಆಗಿರೋ ಟೊಮೊಟೊ ಪಲಾವ್ ರೆಡಿ. ಈ ರೀತಿ ಟೊಮೊಟೊ ಪಲಾವ್ನ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಈ ಟೊಮೊಟೊ ಪಲಾವ್ ರೆಸಿಪಿನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬಾ ರೆಸ್ಪಾನ್ಸ್ ಬಂದಿದೆ. ಹಾಗೆ ಎಷ್ಟೊಂದು ಜನ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟ್ ಮಾಡಿದ್ರು. ನೀವು ಕೂಡ ಈ ರೀತಿ ಟೊಮೊಟೊ ಪಲಾವ್ನ ಟ್ರೈ ಮಾಡಿ, ನಿಜ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ನಾನು ಕೂಡ ರೆಡಿಯಾಗಿ ಕ್ಲಾಸ್ಗೆ ಹೋಗೋಣ ಅಂತ ಹೊರಟೆ. ಇವತ್ತು ಬೇರೆ ಬಸ್ ಬೇರೆ ಮಿಸ್ ಆಗಿ 10 ಗಂಟೆಗೆ ನಾನು ಮನೆ ಬಿಟ್ಟಿರೋದು. ಮನೆಗೋರು ಇವಾಗ 11 ಗಂಟೆಗೆ. ಇವತ್ತು ಕ್ಲಾಸ್ಗೆ ಲೇಟಾಗಿ ಬಂದೆ. ಆಲ್ರೆಡಿ ನನ್ನ ಜೊತೆ ಒಬ್ರು ಇನ್ಫ್ಲುಯೆನ್ಸರ್ ಇದ್ದಾರೆ, ಯಾರಪ್ಪ ಅಂತ ಅಂದ್ರೆ 1 ಲಕ್ಷ ಫಾಲೋವರ್ಸ್ ಇಟ್ಕೊಂಡಿರುವಂತಹ ಶ್ರೀ ತೇಜಸ್ವಿನಿ ಅವರಿದ್ದಾರೆ. ಒಂದು ಹಾಯ್ ಮಾಡಿ ತೇಜಸ್ವಿನಿ ಅವರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮಾನಸ ಪುಟ್ಟಸ್ವಾಮಿ ಅವರಿದ್ದಾರೆ. ಹಾಯ್ ಮಾಡಿ ಮಾನಸ ಪುಟ್ಟಸ್ವಾಮಿ. ಹಾಯ್ ಮಾಡಿ ಅಕ್ಕ. ಮಾಂತೇಶ್ ಅಣ್ಣಂದು 6ನೇ ತಾರೀಕು ಮದುವೆ ಐತೆ. ಅದಕ್ಕೆ ನಮ್ಮ ಅಕ್ಕನ ಹತ್ರನೇ ಬ್ಲೌಸ್ ಹೊಲಿಯ ಕೊಟ್ಟಿದ್ದಾರೆ. ಅವ್ರ ಹೆಂಡ್ತಿದ ಫಿಯಾನ್ಸಿದು ಬ್ಲೌಸ್ ಎಲ್ಲ ಇಲ್ಲೇ ಹೊಲಿಯ ಕೊಟ್ಟಿದ್ದಾರೆ. ನೀವು ಯಾಕೆ ಬಂದು ಇಲ್ಲೇ ಕೊಟ್ಬಿಟ್ಟು ಹೋಗಿದ್ದಾರೆ. ಇದು ಮುಹೂರ್ತದಲ್ವೇನೆ, ಇದು ಮುಹೂರ್ತದ ಬ್ಲೌಸು. ಅವರು ನಂಗೆ ಸಿಂಪಲ್ ಆಗಿ ಮಾಡ್ಕೊಡಿ ಅಂತ ಹೇಳಿದ್ರು. ರೆಡಿ ವರ್ಕ್ ಬೇಡ, ನನಗೆ ಸಿಂಪಲ್ ಆಗಿರಲಿ. ಅದೇ ಥರ ನಾನು ಸಿಂಪಲ್ ಆಗಿ ಎಲಿಗೆಂಟ್ ಲುಕ್ ಬಂದಿದೆ. ಅವ್ರ ಹುಡುಗನ ಹೆಸರು ಮಹಾಂತೇಶ್ ಅಂತ, ಅದಕ್ಕೆ ಎಮ್ ಅಂತ ಹಾಕ್ಸಿದ್ದಾರೆ ಇಲ್ಲಿ. ಇದು ಮುಹೂರ್ತದ ಸೀರೆ, ಇದು ಫಾಲ್ಸು ಕುಚ್ಚು ಎಲ್ಲ ಹಾಕಿದ್ದಾರೆ. ಇದು ಕಾಂಟ್ರಾಸ್ಟಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು
ಎಮ್ ಅಂತ ಅವರು ಹುಡುಗನ ನೇಮ್ ಹಾಕ್ಸ್ಕೊಂಡಿದ್ದಾರೆ ಸ್ಲೀವ್ಸಿಗೆ, ಎರಡೂ ಕಡೆ ಡಿಸೈನಿಗೆ. ಅವ್ರು ನನಗೆ ಸಿಂಪಲಾಗಿ ಬೇಕಾದಿದೆ, ನಾನು ಸಿಂಪಲಾಗಿ ಎಲಿಗೆಂಟ್ ಲುಕ್ ಬಂದಿದೆ. ಇದು ಬಂದು ಕಾಂಟ್ರಾಸ್ಟ್ ಕಲರಲ್ಲಿ ಮಾಡ್ಕೊಡ್ತೀನಿ ಮುಹೂರ್ತಮ್ಗೆ. ಮತ್ತು ಒಂದು ರಿಸೆಪ್ಷನ್ನಿಗೆ ಈ ಥರ ಮಾಡಿದ್ದೀನಿ, ನೆಟ್ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ನೆಟ್ ಇದೆ, ಈ ಥರ ವರ್ಕ್ ಬಂದಿದೆ. ಸ್ಯಾರಿ ಬಂದು ಈ ಕಲರ್ ಕಾಂಬಿನೇಷನಲ್ಲಿದೆ, ಅದಕ್ಕೋಸ್ಕರ ಇದರಲ್ಲೇ ಸೇಮ್ ವರ್ಕ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು. ಇದು ಹಳದಿಗೆ ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ವೈಟ್. ಮತ್ತೆ ಬ್ಲೌಸ್ ಬಂದು ಶೋಲ್ಡರ್ಲೆಸ್, ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದೈತೆ. ಈಗ ಅವ್ರು ಆಲ್ರೆಡಿ ಅವ್ರ ಊರಿಗೆ ಹೋಗೋರು, ಅದಕ್ಕೇನೆ ಇದನ್ನ ಕೊರಿಯರ್ ಮಾಡಬೇಕು ಧಾರವಾಡಗೆ. ಸೊ ಅದಕ್ಕೀಗ ಕೊರಿಯರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಭೂಷಣ್ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಮನೆ ಪಾರ್ಟಿ ಎಲ್ಲ. ನಾವೀಗ ಭೂಷಣ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮಾಂತೇಶಣ್ಣಂದು ಮದುವೆಗೆ ಡ್ಯಾನ್ಸ್ ಕಲಿಯೋಣ ಅಂತ ಹೋಗ್ತಾ ಇದೀವಿ. ಜಿನ್ 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 ಚಾ. ಇಲ್ಲಿ ನೋಡಿ ನನ್ನ ಮುಖ ಮಾಡಿ. ಹಲೋ, ನಾನು ಎಷ್ಟು ಬೆಳ್ಳಗಿದ್ದೀನಿ. ಇವಾಗ ಭೂಷಣ್ ಅವ್ರ ಮನೆ ನಾವು ಪಲಾವ್ ಮಾಡ್ತಾ ಇದೀವಿ, ವೆಜ್ ಪಲಾವ್. ಮತ್ತೆ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ತಾ ಇದೀವಿ ಸೈಡ್ಸ್ಗೆ. ಭೂಷಣ್ ಅಣ್ಣನೇ ಮಾಡ್ತಾ ಇರೋದು. ಭೂಷಣ್ ಅಣ್ಣ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಪಲಾವ್ ಆಗ್ತಾ ಇದೆ. ಇವರೇ ಇವತ್ತಿನ ಚೆಫ್. ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಭೂಷಣ್ ಅವ್ರ ಮನೆಗೆ ಹೋದ್ವಿ, ಆದರೆ ಡ್ಯಾನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಲಿಲ್ಲ. ಒಂದೇ ದಿನದಲ್ಲಿ ನಾವು ಡ್ಯಾನ್ಸ್ ಕಲಿಯಲ್ಲ. ಹಾಗೆ ಅವರು ಈ ವೀಕೇನೆ ಅವರು ಊರಿಗೆ ಹೋಗ್ತಾ ಇದ್ರು. ಸೊ ಅದಕ್ಕೆ ಒಂದಿನದಲ್ಲಿ ಕಲಿಯೋಕ್ಕಾಗಲ್ಲ ಅಂತ ಡ್ಯಾನ್ಸ್ ಏನು ಮಾಡಲಿಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂದೆ ಡೈಲಿ ವ್ಲಾಗ್ನ ಹಾಕಬೇಕು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.